ರಾಮ ಭಕ್ತರಿದ್ದಂತಹ ರೈಲಿಗೆ ಬೆಂಕಿ ಹಾಕ್ತೀನಿ ಅಂತ ಬೆದರಿಕೆಯನ್ನು ಹಾಕಿದ್ರು. ಈ ಕುರಿತಂತೆ ಪಬ್ಲಿಕ್ ಟಿವಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಪೊಲೀಸರು ಸತ್ಯಾಸತ್ಯತೆಯನ್ನು ಪತ್ತೆ ಮಾಡ್ತಾರೆ, ಯಾರೇ ಆಗಿದ್ರೂ ಕೂಡ ಕ್ರಮ ತಗೋತೀವಿ, ಈ ಥರ ಯಾರೇ ನಡೆಸಿದ್ರೂ ಕೂಡ ಘಟನೆಯನ್ನು ಅವರ ವಿರುದ್ಧ ಕ್ರಮ ತಗೊಳ್ತೀವಿ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ರೈಲಲ್ಲಿ ಅಯೋಧ್ಯೆಯಿಂದ ಬರೋರಿಗೆ ಬೆಂಕಿ ಹಚ್ತೀವಿ ಅಂತ ಅನ್ಯಕೊಂಬಿನವರಿಗೆ ಬೋಗಿ ಒಳಗಡೆ ಇದು ಮಾಡಿರೋದು, ಅದನ್ನ ಅವರು ಲೋಕಲ್ ಪೊಲೀಸ್ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಯಾರು ಏನು ಸತ್ಯಾಸತ್ಯತೆಗಳನ್ನ ಚೆಕ್ ಮಾಡ್ತಾರೆ. ಈಗಾಗಲೇ ಕೇಸ್ ತಗೊಂಡಿದ್ದಾರೆ. ಆ ವ್ಯಕ್ತಿ ಯಾರು ಅನ್ನೋದು ಅವ್ರನ್ನು ಸೆಕ್ಯೂರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ. ಸರ್ ಬಟ್ ಒಂದು ಆರೋಪ ಮಾಡ್ತಿರೋದು, ನಾವು ಬಿಟ್ಬಿಟ್ರು ಪೊಲೀಸರು ಬಿಟ್ಬಿಟ್ರು ಮೊದಲು ಅವ್ರು ಹೇಳ್ತಾನೆ ಇರ್ತಾರ್ರಿ. ಅವರು ಈಗಾಗಲೇ ಅವ್ರನ್ನ ಯಾರು ಅವ್ರು ಏನು ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ ಅವನು ನಿಜವಾಗೂ ಆ ರೀತಿ ಮಾಡಿದಾನ ಹಾಗೆ ಅಂತ ಹೇಳಿ ನೋಡ್ತಾರೆ. ಕೂಡ ಮಾಡಿದ್ದಾರೆ ಸರ್. ಆಯ್ತಾಯ್ತು. ಹೊಸಪೇಟೆಯಲ್ಲಿ ರೈಲಲ್ಲಿ ಅಯೋಧ್ಯೆಯಿಂದ ಬರೋರಿಗೆ ಬೆಂಕಿ ಹಚ್ತೀವಿ ಅಂತ ಅನ್ಯಕೊಂಬಿನವರಿಗೆ ಬೋಗಿ ಒಳಗಡೆ ಇದು ಮಾಡಿರೋದು, ಅದನ್ನ ಅವರು ಲೋಕಲ್ ಪೊಲೀಸ್ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಯಾರು ಏನು ಸತ್ಯಾಸತ್ಯತೆ ಸೊ ಅದು ಸಹಜ, ಗೃಹ ಸಚಿವರು ಲೋಕಲ್ ಪೊಲೀಸರು ಮಾಡ್ತಾರೆ ಅಂತ. ಬಟ್ ಇದು ಕಂಪ್ಲೇಂಟ್ ಆಗಿರೋದು ರೈಲ್ವೆ ಪೊಲೀಸ್ ಸ್ಟೇಷನ್ನಲ್ಲಿ. ಟ್ರೈನ್ನಲ್ಲಿ ಏನೇ ಈ ಥರ ಘಟನೆಗಳು ನಡೆದರೂ ಕೂಡ ಲೋಕಲ್ ಪೊಲೀಸ್ ಅಲ್ಲ, ರೈಲ್ವೆ ಪೊಲೀಸರು ಹ್ಯಾಂಡಲ್ ಮಾಡ್ತಾರೆ. FIR ಆಗಿರೋದು ಕೂಡ ಅಲ್ಲೇ. ಅವ್ರು ಬೇಕಾದ್ರೆ ಲೋಕಲ್ ಪೊಲೀಸ್ ಸಪೋರ್ಟ್ ತಗೋತಾರೆ. ಹಾಗಾಗಿ ಗದಗದಲ್ಲಿ ಒಬ್ಬ ವ್ಯಕ್ತಿಯನ್ನು ಈಗ ಸದ್ಯಕ್ಕೆ ಬಂಧನ ಮಾಡಿದ್ದಾರೆ. ಸೊ ಇಲ್ಲಿ ತನಕ ನನಗೆ ಈ ವಿಚಾರವಾಗಿ ನವೀನ್ ಮತ್ತು ನರಸಿಂಹಮೂರ್ತಿ ಇಬ್ಬರು ಕೂಡ ಮಾಹಿತಿನ ಕೊಟ್ಟರು. ಇಬ್ಬರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ನವೀನ್ ಮತ್ತು ನರಸಿಂಹಮೂರ್ತಿ. ಸದ್ಯಕ್ಕೆ ಇಷ್ಟು ಘಟನೆಗಳು ನಡೆದಿರ್ತಕ್ಕಂಥದ್ದು. ಬಟ್ ಇವರ ಉದ್ದೇಶನೇ ಹೀಗೇನಾ? ಯಾಕೆಂದರೆ ಅದೇನೋ ಇವರು ಈ ಕಡೆಯಿಂದ ಹೋಗಬೇಕಾದರೂ ಕೂಡ ನಾಗ್ಪುರದ ಹತ್ರ ಟ್ರೈನಿಗೆ ಕಲ್ಲು ತೂರಿದ್ರಂತೆ. ಯಾರು ಇವರು? ಇಂಥವ್ರನ್ನ ಮಟ್ಟ ಹಾಕೋ ಕೆಲಸಗಳು ಆಗಬೇಕು.